ನಮಸ್ಕಾರ ಜನರೇ, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ಇವತ್ತು ನಾವು ಪ್ರಪಂಚದ ಮೋಸ್ಟ್ ಟಾಕ್ಡ್ ಅಬೌಟ್ ಪರ್ಸನಾಲಿಟಿ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಮಾತಾಡೋಣ. ಇವರ ಹೆಸರು ಕೇಳಿದ್ರೆ ಸಾಕು, ಕೆಲವರಿಗೆ ಇಷ್ಟ, ಇನ್ನು ಕೆಲವರಿಗೆ ಕೋಪ. ಆದ್ರೆ ಯಾರೂ ಇವರನ್ನ ಇಗ್ನೋರ್ ಮಾಡಕ್ಕಾಗಲ್ಲ. ಎಲ್ಲರೂ ಇವರನ್ನ ಬರೀ ಅಮೆರಿಕಾದ 45ನೇ ಅಧ್ಯಕ್ಷ ಅಂತ ನೋಡ್ತಾರೆ. ಆದ್ರೆ ಇವರ ಅಸಲಿ ಆಟ ಶುರುವಾಗಿದ್ದೇ ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ. 1970ರಲ್ಲಿ ತನ್ನ ತಂದೆಯ ಕಂಪನಿಯನ್ನ ಕೈಗೆತ್ತಿಕೊಂಡ ಟ್ರಂಪ್ ಅದನ್ನ ದ ಟ್ರಂಪ್ ಆರ್ಗನೈಸೇಷನ್ ಅಂತ ಮರುನಾಮಕರಣ ಮಾಡಿ ಇಡೀ ನ್ಯೂಯಾರ್ಕ್ನ ಸ್ಕೈಲೈನ್ ಅನ್ನೇ ಬದಲಾಯಿಸಿದ್ರು. ಮ್ಯಾನ್ಹ್ಯಾಟನ್ನಲ್ಲಿ ಗ್ರ್ಯಾಂಡ್ ಹಯಾತ್ ಹೋಟೆಲ್ ಕಟ್ಟಿದ್ದು ಇವರ ಕೆರಿಯರ್ನ ಫಸ್ಟ್ ಬಿಗ್ ಹಿಟ್. ಆದ್ರೆ ಈ ಸಕ್ಸಸ್ ಹಾದಿಯಷ್ಟು ಈಸಿಯಾಗಿ ಇರಲಿಲ್ಲ. 1990ರ ಸುಮಾರಿಗೆ ಇವರು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ರು. ಸುಮಾರು $9.2 ಬಿಲಿಯನ್ ಸಾಲ ಇವರ ಮೇಲಿತ್ತು. ಬ್ಯಾಂಕುಗಳು ಇವರನ್ನ ಮುಗಿದು ಹೋದ ಅಧ್ಯಾಯ ಅಂತ ಅನ್ಕೊಂಡಿದ್ರು. ಆದ್ರೆ ಟ್ರಂಪ್ ಏನ್ ಮಾಡಿದ್ರು ಗೊತ್ತಾ? ಪೇಷನ್ಸ್ ಮತ್ತು ನೆಗೋಸಿಯೇಷನ್ ಅನ್ನೋ 2 ಆಯುಧಗಳನ್ನ ಇಟ್ಕೊಂಡು ಇಡೀ ಗೇಮ್ ಅನ್ನೇ ಚೇಂಜ್ ಮಾಡಿದ್ರು. ತನ್ನ ಹೋಟೆಲ್ ಮತ್ತು ಕ್ಯಾಸಿನೋಗಳನ್ನ ಮಾರಾಟ ಮಾಡಿ ಸಾಲ ತೀರಿಸಿದ್ರು. ನಂತರ 2004ರಲ್ಲಿ ದ ಅಪ್ರೆಂಟಿಸ್ ಅನ್ನೋ ರಿಯಾಲಿಟಿ ಶೋ ಮೂಲಕ ಇವರು ಮತ್ತೆ ಮನೆ ಮಾತಾದ್ರು. ಯು ಆರ್ ಫೈಯರ್ಡ್ ಅನ್ನೋ ಇವರ ಫೇಮಸ್ ಡೈಲಾಗ್ ಇಡೀ ವರ್ಲ್ಡ್ ವೈಡ್ ವೈರಲ್ ಆಯಿತು. ಇದೇ ಫೇಮನ್ನ ಇವರು 2016ರ ಎಲೆಕ್ಷನ್ನಲ್ಲಿ ಯೂಸ್ ಮಾಡ್ಕೊಂಡ್ರು. ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದ ವ್ಯಕ್ತಿ ಇಡೀ ಪ್ರಪಂಚದ ಪವರ್ಫುಲ್ ಕುರ್ಚಿಯಲ್ಲಿ ಕೂತಿದ್ದು ಸಣ್ಣ ವಿಷಯವಲ್ಲ. ಇದು ಇವರ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಸ್ಕಿಲ್ಸ್ಗೆ ಸಾಕ್ಷಿ. ಟ್ರಂಪ್ ಅವರ ಈ ಜರ್ನಿ ನಮಗೆ ಕಲಿಸೋದು ಒಂದೇ: ಎಷ್ಟೇ ದೊಡ್ಡ ಕಷ್ಟ ಬಂದ್ರೂ ಕಮ್ಬ್ಯಾಕ್ ಮಾಡೋದು ಹೇಗೆ ಅಂತ. ನಿಮಗೆ ಇವರ ಈ ಕಿಂಗ್ ಸೈಜ್ ಲೈಫ್ ಇಷ್ಟನಾ? ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.